ಸಂಚಾರಿ ನಿಯಮ ಪಾಲಿಸಿ ದಂಡ ಉಳಿಸಿ. ಕುಳಿತಲ್ಲೇ ಕೇಸ್ ಹಾಕ್ತಾರೆ ಟ್ರಾಫಿಕ್ ಪೊಲೀಸರು. ಶಿವಮೊಗ್ಗದ ಜನರೇ ಎಚ್ಚರ ಎಚ್ಚರ. ಇದು ಶಿವಮೊಗ್ಗದ ಮಹಾವೀರ ಸರ್ಕಲ್. ಸ್ಕೂಟರ್ ಸವಾರ ಹೆಲ್ಮೆಟ್ ಹಾಕಿರಲಿಲ್ಲ. ಇದನ್ನು ನೋಡಿದ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ತಿರುಮಲೇಶ್ ಅವರು ಕಂಟ್ರೋಲ್ ರೂಮ್ನಿಂದಲೇ ಮೈಕ್ ಅನೌನ್ಸ್ಮೆಂಟ್ ಮೂಲಕ ಎಚ್ಚರಿಕೆ ಸಂದೇಶ ನೀಡಿದ್ರು. ಫ್ಯಾಮಿಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದೀರಾ, ಹೆಲ್ಮೆಟ್ ಯಾಕೆ ಧರಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ನೀವೇ ಸ್ವಾಮಿ ನೀವೇ, ಯಾಕೆ ಹೆಲ್ಮೆಟ್ ಧರಿಸಿಲ್ಲ ಅಂತ ಪೊಲೀಸರು ಕೇಳಿದ್ರು. ಮಹಾವೀರ ಸರ್ಕಲ್ ಅಲ್ಲಿ ವೈಟ್ ಕಲರ್ ಸ್ಕೂಟಿ ಜೊತೆಗೆ ರೆಡ್ ಟಿ ಶರ್ಟ್ ಹಾಕಿರುವಂಥವ್ರು. ವೈಟ್ ಕಲರ್ ಸ್ಕೂಟಿ ನೀವೇ ಸ್ವಾಮಿ, ನೀವೇ ಹೆಲ್ಮೆಟನ್ನು ಹಾಕಬೇಕು. KA 14HB 6882 KA 14HB 6882 ಮೊಪೆಡ್ ಸವಾರರು ದಯಮಾಡಿ ನಿಮ್ಮ ಹಿಂದೆ ನಿಮ್ಮ ವೈಫು ಅಥವಾ ಯಾರು ಕೂತಿದ್ದಾರೆ, ಮಗು ಬೇರೆ ಇದೆ, ದಯಮಾಡಿ ಹೆಲ್ಮೆಟನ್ನು ವೇರ್ ಮಾಡಿ. ಸೇಫ್ ಜೊತೆಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಹೈಕೋರ್ಟ್ ಒಂದು ಆರ್ಡರ್ ಮಾಡಿದೆ, ಸೇಫ್ಟಿ ಆರ್ನೆಸನ್ನು ಉಪಯೋಗಿಸಿರ್ತಾರೆ ಮಕ್ಕಳಿಗೆ. ನೀವೇ ಇವರೇ ಜೊತೆಗೆ ಮಕ್ಕಳಿರ್ತಾರೆ, ಫ್ಯಾಮಿಲಿ ಇರ್ತಾರೆ, ದಯಮಾಡಿ ಹೆಲ್ಮೆಟನ್ನು ವೇರ್ ಮಾಡೋದನ್ನು ಫಸ್ಟು ತಿಳ್ಕೊಳ್ಳಿ. ನಿಮಗೆ ಇಂಡಿಯನ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಏನು ಹೆಲ್ಮೆಟ್ ಹಾಕಿಲ್ವೋ ಅದಕ್ಕೆ 500 ರೂಪಾಯಿಗಳ ದಂಡವನ್ನು ವಿಧಿಸ್ತಾ ಇದ್ದೀವಿ. ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ ಇವರೇ. ಒಂದು ವೇಳೆ ನೀವು ಸಹ ಸಂಚಾರ ನಿಯಮ ಪಾಲನೆ ಮಾಡದೇ ಇದ್ರೆ ಇದೇ ರೀತಿ ಮೈಕ್ನಲ್ಲಿ ಎಚ್ಚರಿಕೆ ಸಂದೇಶವನ್ನ ಶಿವಮೊಗ್ಗದ ಸಂಚಾರಿ ಪೊಲೀಸರು ನೀಡ್ತಾರೆ. ನೂರಾರು ಜನರ ಮುಂದೆ ಮುಜುಗರ ಅನುಭವಿಸಬೇಕಾಗುತ್ತೆ. ಇನ್ನು ಇಲ್ಲಿ ನೋಡಿ, ಈ ಮಹಾಶಯ ಸಿಗ್ನಲ್ ಬಿದ್ದರೂ ಹಾಗೆ ನುಗ್ತಾನೇ ಇದ್ದಾರೆ. ಇದನ್ನು ನೋಡಿದ ಟ್ರಾಫಿಕ್ ಪೊಲೀಸರು ಎಚ್ಚರಿಕೆ ಸಂದೇಶ ಕೊಟ್ಟರು. ಆಗ ಆತ ಬೇರೆ ಕಡೆಯಿಂದ ಎಸ್ಕೇಪ್ ಆಗಿಬಿಟ್ರು. ನೋಡಿ, ಅಲ್ಲೊಬ್ಬ ವಾಹನ ಸವಾರರು ಸಿಗ್ನಲನ್ನು ಜಂಪ್ ಮಾಡಿಕೊಂಡು ಏನು ಸಿಗ್ನಲ್ ಬಿಟ್ಟಿದೆ ಆ ವಾಹನ ಸವಾರಿಗೆ ಅಡ್ಡಲಾಗಿ ಹೋಗ್ತಾ ಇದ್ದಾರೆ. ಮಹಾವೀರ ಸರ್ಕಲಲ್ಲಿ ವೈಟ್ ಕಲರ್ ಟೋಪಿ ಹಾಕಿದ್ದೀರಾ ನೋಡಿ ಸ್ವಾಮಿ, ನೀವೇ ದಯಮಾಡಿ ಹಾಗೆ ಹೋಗ್ಬೇಡಿ. ಶಿವಮೊಗ್ಗ ನಗರದ 12 ಸರ್ಕಲ್ನಲ್ಲಿ ಇದೇ ರೀತಿಯ ಕ್ಯಾಮರಾ ಜೊತೆ ಮೈಕ್ ಕೂಡ ಅಳವಡಿಕೆ ಮಾಡಲಾಗಿದೆ. ನಮ್ಮನ್ನ ಯಾರು ನೋಡ್ತಾರೆ ಅಂತ ಸಿಗ್ನಲ್ ಜಂಪ್ ಮಾಡಿಕೊಂಡು ಹೆಲ್ಮೆಟ್ ಇಲ್ಲದೆ ಸಂಚಾರಿ ನಿಯಮ ಗಾಳಿಗೆ ತೂರಿ ಹೋದರೆ ದಂಡ ಬೀಳೋದು ಗ್ಯಾರಂಟಿ. ಜೊತೆಗೆ ಮುಜುಗರ ಸಹ ಉಂಟಾಗುತ್ತೆ. ಹಾಗೆ ಆಗಬಾರ್ದು ಅಂದರೆ ವಾಹನ ಸವಾರರು ತಪ್ಪದೆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಎಲ್ಲ ಸಿಗ್ನಲ್ಗಳಲ್ಲೂ ಹೆಲ್ಮೆಟ್ ವೇರ್ ಮಾಡಿದ್ದೀರಾ, ಇಲ್ಲದ ಆದರೆ ಟಿಪ್ ಬಂದು ವೇರ್ ಮಾಡಬೇಕು. ಒಂದು ಸಂದರ್ಭದಲ್ಲಿ ಮತ್ತು ನಮಗೆ ಸಿಗ್ತದೆ ಕೆಳಗೆ ಬಿಟ್ಟರೆ ಇಂಜುರಿ ಜಾಸ್ತಿ ಆಗೋದು. ಅದರಿಂದ ಟಿಪ್ ಹಾಕಿದರೆ ತಲೆ ಸೇಫ್ಟಿ ಇರುತ್ತೆ. అలాగే ಜಾಸ್ತಿ ಗಾಯ ಆಗೋದನ್ನು ತಪ್ಪಿಸಿ ದಯಮಾಡಿ ಎಲ್ಲ ಶಿಕ್ಷಕರು ಸಂಚಾರಿ ನಿಯಮ ಉಲ್ಲಂಘಿಸೋರ ಮೇಲೆ ಹದ್ದಿನ ಕಣ್ಣು. ಮೊಬೈಲ್ ಬಳಕೆ ಮಾಡಿದ್ರೂ ಬೀಳುತ್ತೆ ಕೇಸ್. ಇನ್ನು ಶಿವಮೊಗ್ಗ ನಗರದ ಹೊಳೆ ಬಸ್ ಸ್ಟಾಪ್, MRS ಸರ್ಕಲ್, ಮಹಾವೀರ ಸರ್ಕಲ್ ಸೇರಿದಂತೆ 12 ಕಡೆ ಇದೇ ರೀತಿಯ CC ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಯಾರೇ ವಾಹನ ಸವಾರ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ಬೀಳೋದು ಗ್ಯಾರಂಟಿ. ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಳವಡಿಕೆ ಮಾಡಲಾಗಿದೆ. ಹಾಗಾಗಿ ವಾಹನ ಸವಾರರು ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಬೇಕು. ಹೆಲ್ಮೆಟ್ ಅಂತೂ ಕಡ್ಡಾಯವಾಗಿ ಧರಿಸಲೇಬೇಕು. ಜೊತೆಗೆ ಮೊಬೈಲ್ ಬಳಕೆ ಮಾಡೋದನ್ನು ನಿಲ್ಲಿಸಬೇಕು. ಸಿಗ್ನಲ್ ಜಂಪ್ ಮಾಡಲೇಬಾರ್ದು. ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡಿದ್ರೂ ಅದು ಸಂಚಾರಿ ಪೊಲೀಸರಿಗೆ ಗೊತ್ತಾಗುತ್ತೆ. ಅವರು ಅನೌನ್ಸ್ ಮಾಡೋಕ್ಕಿಂತ ಮೊದಲೇ ಮಲೆನಾಡಿಗರು ಸಂಚಾರಿ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿದ್ರೆ ಒಳ್ಳೆಯದಲ್ವೇ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.